ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿನ್ನೆ ಹಾಗೂ ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ಹಾಗೆ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ನಾವು ಒದಗಿಸ್ತೇವೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 82 ಪಾಯಿಂಟ್ಸ್ ಅಥವಾ 0.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ಪಾಸಿಟಿವ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ಗಳು ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ವು. ಹಾಗಾಗಿ ಒಂದಷ್ಟು ಸೆಂಟಿಮೆಂಟ್ ಪಾಸಿಟಿವ್ ಇತ್ತು. ಅದೇ ರೀತಿ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ನೋಡಬಹುದು 492ಕ್ಕೆ ಕೊನೆಯ ಕ್ಲೋಸಿಂಗ್ ಇತ್ತು, 503ಕ್ಕೆ ಓಪನ್ ಆಯ್ತು. ಆನಂತರ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಎಸ್ಪೆಷಲಿ ಫ್ಯಾಗ್ ಎಂಡ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಕೂಡ ಆಯ್ತು. ಇಂದ ನೋಡಬಹುದು 78 ಪಾಯಿಂಟ್ಸ್ ಡೌನ್ ಕೂಡ ಆಗಿದೆ. ಬಟ್ ಓವರ್ ಆಲ್ 0.32% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 319 ಪಾಯಿಂಟ್ಸ್ ಅಥವಾ 0.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ, ಅಬ್ಸರ್ವ್ ಮಾಡಬಹುದು. ಓವರ್ ಆಲ್ ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.33% ಪಾಸಿಟಿವ್ ಇದೆ. ನಿಫ್ಟಿ 200 0.36% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 500 0.32% ಪಾಸಿಟಿವ್ ಇದೆ. ಅಂದ್ರೆ 0.3 ಇಂದ 0.4% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ನಿಫ್ಟಿ ಮಿಡ್ ಕ್ಯಾಪ್ 50 ನಲ್ಲಿ 0.39% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.47% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.45% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ 0.4 ಇಂದ ಅಬೌವ್ 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಂಪನಿಗಳ ಪರ್ಫಾರ್ಮೆನ್ಸ್ ನೋಡಿದರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.35% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.4% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಇವತ್ತು ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮಿಡ್ ಕ್ಯಾಪ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಪಾಸಿಟಿವ್ ಇದೆ, ಬಟ್ ಸ್ಮಾಲ್ ಕ್ಯಾಪ್ 250 ಮಾತ್ರ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರಬಹುದು. ಆ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಮೈಕ್ರೋ ಕ್ಯಾಪ್ 0.37% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 0.24% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಲೈಟ್ಲಿ ಅಪ್ ಆಗಿದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್. ಆಟೋ ಸೆಕ್ಟರ್ ನೋಡಬಹುದು 0.3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. FMCG ಸ್ವಲ್ಪ ಡೌನ್ ಆಗಿದೆ, ನಿಯರ್ಲಿ 0.2%. IT ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.62% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟ್ ಕವರ್ ಮಾಡ್ತೀನಿ, ಅಂದ್ರೆ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೀಡಿಯಾ 1% ಡೌನ್ ಆಗಿದೆ. ಮೆಟಲ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಇದೆ. ಫಾರ್ಮಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ನಿಯರ್ಲಿ 1% ಅಪ್ ಅಲ್ಲಿ ಫಾರ್ಮಾ ಸೆಕ್ಟರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ಸ್ ಸ್ವಲ್ಪ ನೆಗೆಟಿವ್ ಇದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ಪಾಸಿಟಿವ್ ಇದೆ. ಬಿಗ್ ರಿಯಾಕ್ಷನ್ ಏನಲ್ಲ, ಸ್ಲೈಟ್ಲಿ ಪಾಸಿಟಿವ್ ಇದೆ. ಹಾಗೆ ರಿಯಾಲಿಟಿ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತು 0.24% ಡೌನ್ ಆಗಿದೆ. ಹೆಲ್ತ್ ಕೇರ್ 0.13% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.38% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.21% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಟ್ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ ಸೆಕ್ಟರ್ಸ್ ಜಾಸ್ತಿ ಇದಾವೆ. ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ IT ಸೆಕ್ಟರ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಫಾರ್ಮಾ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಇವತ್ತು ಮಾಡಿದೆ. ಇವನ್ ಮೆಟಲ್ ಕೂಡ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಕಂಟಿನ್ಯೂ ಮಾಡಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಮೀಡಿಯಾ. ಅದನ್ನ ಬಿಟ್ಟರೆ ಇನ್ನೆಲ್ಲೋ ಏನು 0.5% ವರೆಗೂ ಡೌನ್ ಆಗೇ ಇಲ್ಲ. ನೋಡಬಹುದು 0.24, 0.14, 0.19 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಂದಷ್ಟು ಸೆಂಟಿಮೆಂಟ್ ಇವತ್ತು ಪಾಸಿಟಿವ್ ಇದೆ. ಎಲ್ಲೂ ಏನಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ನಮ್ಮ ಮಾರ್ಕೆಟ್ ಅಲ್ಲಂತೂ ಈ ರೀತಿ ಪರ್ಫಾರ್ಮೆನ್ಸ್ ಬಂತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಅಂತ ನೋಡಿದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ. ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ, ಅಥವಾ ನಿಯರ್ಲಿ 2%, 1.5% ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಎಲ್ಲೂ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಹಾಗೆ ಇವನ್ ಏಷ್ಯನ್ ಮಾರ್ಕೆಟ್ಸ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗಿದೆ, ಪಾಸಿಟಿವ್ ಇದೆ ಟ್ರೆಂಡ್. ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಬೋದು
ಅಥವಾ ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರುತ್ತಾರೆ, ಐಟಿ ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ನೋಡಬಹುದು. ಐಟಿ ಇಂಡೆಕ್ಸ್ ರೈಸಸ್ ನಿಯರ್ಲಿ 2%, snaps 6-day losses and hopes of end to US government shutdown, Infosys HCL Tech rise up to 3%. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, US ಗವರ್ನಮೆಂಟ್ ಶಟ್ ಡೌನ್ ಬಗ್ಗೆ. ಅಂದ್ರೆ ಡೆಮಾಕ್ರಾಟ್ಸ್ ಒಪ್ಕೊಂಡಿದ್ದಾರೆ ಬಜೆಟ್ ಅಪ್ರೂವಲ್ ಗೆ ಅನ್ನುವಂತ ಸುದ್ದಿಗಳು ಬಂದಿದ್ದು. ಆ ಸುದ್ದಿಯ ಇಂಪ್ಯಾಕ್ಟ್ ಐಟಿ ಸೆಕ್ಟರ್ ನ ಮೇಲೆ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. US ಗವರ್ನಮೆಂಟ್ ಶಟ್ ಡೌನ್ ಕೊನೆ ಆಗುತ್ತೆ ಅನ್ನುವಂತ ಸುದ್ದಿ ಒಂದಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ ಐಟಿ ಸೆಕ್ಟರ್ ಅಲ್ಲಿ. ಹಾಗಾಗಿ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಕೆಲವು ಷೇರುಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಐಟಿ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಐಟಿ ಸೆಕ್ಟರ್ ಅಲ್ಲಿ ಈ ಒಂದು ಕಾರಣಕ್ಕೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಗಳ ಕಡೆ ಬಂದ್ರೆ, ಕಾನ್ಕಾರ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. ಓಪನಿಂಗ್ ಚೆನ್ನಾಗಿದ್ರು ಕೂಡ ಅನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಂತರ ನಿನ್ನೆ ರಿಸಲ್ಟ್ ಬಂದಿತ್ತು, ಅಂದ್ರೆ ಶನಿವಾರ. ರಿಸಲ್ಟ್ ಗೆ ರಿಯಾಕ್ಷನ್ ಪಾಸಿಟಿವ್ ಇದೆ, ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಸಲ್ಟ್ ಕವರ್ ಮಾಡಿದ್ದೆ, ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತಂದ್ರೆ ನಿನ್ನೆಯ ವಿಡಿಯೋ ನೋಡಿ ಕವರ್ ಮಾಡಿದ್ದೀನಿ. ನಂತರ ಕಲ್ಯಾಣ್ ಜುವೆಲ್ಲರ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇಲ್ಲಿನ ರಿಸಲ್ಟ್ ಗೆ ರಿಯಾಕ್ಷನ್ ಅಂತ ಪಾಸಿಟಿವ್ ಇಲ್ಲ, ಅಂದ್ರೆ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ, ಸ್ಲೈಟ್ಲಿ ಡೌನ್ ಆಗಿದೆ ಕಲ್ಯಾಣ್ ಜುವೆಲ್ಲರ್ಸ್ ಸ್ಟಾಕ್ ಇವತ್ತು. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ನಿಯರ್ಲಿ 3% ಡೌನ್ ಇದೆ, ಅಂದ್ರೆ ಮಾರ್ಕೆಟ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ ಮೇಲೆ. ಇನ್ನು ಬಿಎಲ್ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿ ಇತ್ತು. 0.6% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಫೋಕಸ್ ಅಲ್ಲಿ ಇದ್ದಂತ ಕಾರಣ ನೋಡೋದಾದ್ರೆ ನೋಡಬಹುದು, ಬಿಎಲ್ ರಿಸೀವ್ಸ್ ಆರ್ಡರ್ಸ್ ವರ್ತ್ 792 crore. ಕಂಪನಿಗೆ 792 ಕೋಟಿ ಆರ್ಡರ್ ಸಿಕ್ಕಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಡಿಫೆನ್ಸ್ ನೆಟ್ವರ್ಕ್ ಅಪ್ಗ್ರೇಡ್, ರೇಡಿಯೋ ಕಮ್ಯುನಿಕೇಶನ್ ನೆಟ್ವರ್ಕ್, ರಾಡಾರ್ಸ್, ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್, ಡ್ರೋನ್ಸ್, ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಗನ್ ಸೈಟಿಂಗ್ ಸಿಸ್ಟಮ್, ಅಪ್ಗ್ರೇಡ್, ಸ್ಪೇರ್ಸ್ ಸರ್ವಿಸಸ್. ಇದಕ್ಕೆ ಸಂಬಂಧಪಟ್ಟಂತ 792 ಕೋಟಿ ಆರ್ಡರ್ ಡಿಫೆನ್ಸ್ ಇಂದ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಬಿಎಲ್ ಕೂಡ ಫೋಕಸ್ ಅಲ್ಲಿ ಇತ್ತು. ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಪಾರಸ್ ಡಿಫೆನ್ಸ್ ಕೂಡ ಫೋಕಸ್ ಇತ್ತು. ಇಲ್ಲಿ ಕೂಡ ನಿಯರ್ಲಿ 2% ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, 3.95 crore, ಅಂದ್ರೆ ನಿಯರ್ಲಿ 4 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆಂಟಿ ಡ್ರೋನ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇತ್ತು. ಈ ಸುದ್ದಿ ಕಾರಣಕ್ಕೆ ಪಾರಸ್ ಡಿಫೆನ್ಸ್ ಕೂಡ ಫೋಕಸ್ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು. ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ರಿಸಲ್ಟ್ ಅನೌನ್ಸ್ ಮಾಡಿತ್ತು. ಆ ಕಾರಣಕ್ಕೂ ಕೂಡ ಫೋಕಸ್ ಇತ್ತು. ಬಟ್ ಕಂಪನಿ 103 ಕೋಟಿ ಆರ್ಡರ್ ಅನ್ನು ಕೂಡ ಪಡ್ಕೊಂಡಿದೆ ಇವತ್ತು. 54 ನಂಬರ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಇತ್ತು. ಗುಜರಾತ್ ಎನರ್ಜಿ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತ ಆರ್ಡರ್ ಇದು. ನಂತರ ತ್ರಿಶಕ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಕೂಡ ಫೋಕಸ್ ಇತ್ತು. ಕಾರಣ ಕಂಪನಿಗೆ ಲಾರ್ಸನ್ ಅಂಡ್ ಟೋಬ್ರೋ ಇಂದ ಒಂದು ಆರ್ಡರ್ ಸಿಕ್ಕಿದೆ. ನೋಡಬಹುದು, 60 ಮಿಲಿಯನ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಲಾರ್ಸನ್ ಅಂಡ್ ಟೋಬ್ರೋ ಇಂದ ತ್ರಿಶಕ್ತಿ ಇಂಡಸ್ಟ್ರೀಸ್ ಗೆ. ಈ ಕಾರಣಕ್ಕೆ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ಅವಾಂಟೆಲ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಬಿಎಲ್ ಇಂದ ಕಂಪನಿ ಒಂದು ಆರ್ಡರ್ ನ ಪಡ್ಕೊಂಡಿದೆ. 2.5 ಕೋಟಿ ಆರ್ಡರ್, ಸಣ್ಣ ಆರ್ಡರ್, ಬಟ್ ಕಂಪನಿ ಬಿಎಲ್ ಇಂದ ಈ ಆರ್ಡರ್ ನ ಪಡ್ಕೊಂಡಿದೆ. ನಂತರ ಕೊನಾಟ್ ಎಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ 21.5 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಕೊನಾಟ್ ಎಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ ಲೆನ್ಸ್ ಕಾರ್ಟ್ ಐಪಿಒ ಲಿಸ್ಟಿಂಗ್ ಇತ್ತು ಇವತ್ತು. ಲಿಸ್ಟಿಂಗ್ ಏನು ಪಾಸಿಟಿವ್ ಇರಲಿಲ್ಲ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ವಿ, ಸ್ವಲ್ಪ ಮಟ್ಟಿಗೆ ಇತ್ತು, ಪಾಸಿಟಿವ್ ಇತ್ತು. ಬಟ್ ಲಿಸ್ಟಿಂಗ್ ಅಂತೂ 3% ನೆಗೆಟಿವ್ ಆಗಿ ಆಯ್ತು. ಸಾಕಷ್ಟು ಸುದ್ದಿಗಳು, ಸಾಕಷ್ಟು ರೀಲ್ಸ್ ಅನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿರಬಹುದು. ಈ ಕಂಪನಿಯ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಬಂದಿತ್ತು, ಎಸ್ಪೆಷಲಿ ಕಂಪನಿಯ ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ. ಲಿಸ್ಟಿಂಗ್ ಕೂಡ ನೆಗೆಟಿವ್ ಅಲ್ಲಿ ಆಯ್ತು. ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡಿದೆ ಇವತ್ತು ಲೆನ್ಸ್ ಕಾರ್ಟ್ ಐಪಿಒ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.